ಉತ್ತರ ಕರ್ನಾಟಕದ ಗಂಡುಗಲಿ ಮತ್ತೆ ವಿನಯ್ ಕುಲಕರ್ಣಿ ಗುಡುಗ್ಯಾರ್ರಿ. ವಿನಯ್ ಕುಲಕರ್ಣಿ ಗುಡುಗಿದ ತಕ್ಷಣ ಬೆಳಗಾವಿಯ ಲಕ್ಷ್ಮಿ ಅಕ್ಕ ಕುಂದಾನಗರಿದಾಗೂ ಗುಡುಗ್ಯಾಳ. ವಿನಯ್ ಕುಲಕರ್ಣಿ ಆ ಕಡೆಯಿಂದ ಗುಡುಗಿದ್ರೆ ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ತನ್ನ ಚುನಾವಣೆಯಲ್ಲಿ ಯಾರ್ಯಾರು ನನಗೆ ಏನೇನೋ ಮಾತಾಡಿದರು, ಏನೇನೋ ಆರೋಪಗಳನ್ನು ಹಾಕಿದರು, ಅದನ್ನು ಸೆದೆ ಬಡೆದು ನಾನು 50,000 ಮತಗಳ ಅಂತರದಿಂದ ಗೆದ್ದು ಇವತ್ತು ರಾಜ್ಯದ ಚುಕ್ಕಾಣಿ ಹಿಡಿದು ಮಂತ್ರಿಯಾಗಿದ್ದೀನಿ ಅಂತ ಹೇಳಿದೆ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್. ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಮೇಲೆ ಪ್ರೀತಿ ಬಾಳ್ರಿ ಜನರದ. ಯಾಕೆ ಗೊತ್ತೈತೇನ್ರಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಾಗ ಯಾವಾಗಲೂ ವಿನಯದ ಮಾತು, ಸಂಸ್ಕೃತಿಯ ಮಾತುಗಳು. ಯಾವಾಗಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಾಗ ಅವಾಚ್ಯ ಶಬ್ದ ಕೇಳಿದಿರಿ, ವಿನಯ್ ಕುಲಕರ್ಣಿ ಬಾಯಾಗೂ ಎಂದರೆ ಕೇಳಿದಿರಿ. ಈ ಇಬ್ಬರೂ ಉತ್ತರ ಕರ್ನಾಟಕದ ಗಂಡುಗಲಿಗಳಾಗಿ ಇವತ್ತು ದೇಶ ನನಗೆ ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಆದರೆ ಬರುವ 5 ರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರ್ತೈತಿ. ಇದೇ ಧಾರವಾಡ ಲೋಕಸಭಾದಲ್ಲಿ ದಿಕ್ಕಾಪಾಲ ಮಾಡ್ತೀವಿ ನಾವು ಅಂತಾರ ವಿನಯ್ ಕುಲಕರ್ಣಿ. ಏನು ಗುಡುಗ್ಯಾರ ತೋರಿಸ್ಬೇಕಲ್ರಿ? ವಿನಯ್ ಕುಲಕರ್ಣಿ ಗುಡುಗಿದ ತಕ್ಷಣ ಲಕ್ಷ್ಮೀ ಹೆಬ್ಬಾಳ್ಕರು ಸುಮ್ಮಕೊಂಡಂಗಿಲ್ರಿ. ಲಕ್ಷ್ಮೀ ಹೆಬ್ಬಾಳ್ಕರು ತನ್ನದೇ ಆದಂಥ ಒಂದು ಪಡೆ ಮತ್ತು ಸೈನಿಕರನ್ನು ತಯಾರು ಮಾಡಾಕತ್ತಾಳ್ರಿ. ಈಗಾಗಲೇ 2 ಸೇನಾಪತಿಗಳು ತಯಾರಾಗ್ಯಾರ. ಆ ಸೇನಾಪತಿಗಳು 2 ಹೆಸರು ಆಮೇಲೆ ಹೇಳ್ತೀನಿ. ಇನ್ನು ಸೈನಿಕರು ಯಾರ ಕಾಕಾತ ನೀವು ಕೇಳ್ತಿರಬೇಕು. ಆ ಸೈನಿಕರಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಗಳು ಪ್ರತಿಯೊಂದು ಖಾತೆ ನೋಡುವಂಥ ಒಂದೊಂದು ಸೈನಿಕರನ್ನು ತಯಾರು ಮಾಡ್ಯಾಳ. ಆ ಸೈನಿಕರ ಹೆಸರು ಸಮೇತ ಮುಂದಿನ ಎಪಿಸೋಡ್ದಾಗ ಹೇಳ್ತೀನಿ, ನೀವು ಕಾಕೋತುಕೊಂಡ್ಬೇಕು. ಕಾಕಾ ಮುಂದೆ ಏನೇನು ಹೇಳ್ತಾನೆ ನಿಮಗೂ ಕುತೂಹಲ ಬರಬೇಕು. ತಕ್ಷಣ ಹೇಳಿದ್ರೆ ಮಜಾ ಬರುವುದಿಲ್ಲ. ಈ ಲಕ್ಷ್ಮೀ ಹೆಬ್ಬಾಳ್ಕರ್ದ ಇತಿಹಾಸ ಸಾಮ್ರಾಜ್ಯ ಎಲ್ಲಿಂದ ಬಂದಳು, ಯಾವ ಮಟ್ಟಕ್ಕೆ ಬೆಳೆದಳು, ಎಷ್ಟು ಜನರ ಪ್ರೀತಿ ಗಳಿಸಿದಳು, ರಾಜ್ಯದಲ್ಲಿ ಇವತ್ತು ಮಿಂಚಿನ ಸಂಚಾರ ಮಾಡುತ್ತಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಜನ ಯಾಕೆ ಪ್ರೀತಿ ಕೊಡಾಕತ್ತಾರ ಅನ್ನೋದ ಕವರ್ ಸ್ಟೋರಿ ಮುಖಾಂತರ ಬರ್ತೀನಿ, ಕಾಕೋತುಕೊಂಡ್ತೀರಿ. ತಾಯಿಯ ಆಶೀರ್ವಾದ, ಮಗನ ಪ್ರೇರಣೆ, ತಮ್ಮನ ಮಾರ್ಗದರ್ಶನ ಇವೆಲ್ಲ ಮಿಕ್ಸಿಂಗ್ ಆಗಿ ಈ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬಿಗಟಾನಿಕ್ ಆಗೈತ್ರಿ. ನನ್ನ ಮಾರ್ಗದರ್ಶನ ಗುರುಗಳು, ಅನೇಕ ಮಹಾಸ್ವಾಮಿಗಳ ಆಶೀರ್ವಾದ, ಅನೇಕ ಹಿತಚಿಂತಕರ ಕೃಪಾಶೀರ್ವಾದ ನನಗೈತಿ. ನಾ ಮುನ್ನಡೆತೀನಿ. ನನ್ನ ಸೈನಿಕರ ಬರಾಕತ್ತಾರ, ನನ್ನ ಮಂತ್ರಿಗಳು ನನ್ನ ಜೊತೆ ಅದಾರ. ನಾನು ಇನ್ನೂ ರಾಜ್ಯದ ಚುಕ್ಕಾಣಿ ಹಿಡಿಯುವಲ್ಲಿ ದಾಪುಗಾಲ ಹಾಕ್ತೀನಿ. ನಾ ಯಾರಿಗೆ ಹೆದರುವುದಿಲ್ಲ. ನಾನು ಗಂಡಗಲಿ ಉತ್ತರ ಕರ್ನಾಟಕದಾಗ ಹುಟ್ಟಿದ್ದೀನಿ. ಕಡಕ ರೊಟ್ಟಿ ಕಾರಬೇಳಿ ತಿಂದವಳದೇನಿ ಅಂತಾಳ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್. ಹಂಗಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಸಣ್ಣ ಗುಡುಗ ಹಾಕಿದ್ದ ಒಂದು ಸ್ವಲ್ಪ ತೋರಿಸ್ತೀನಿ. ಮುಂದಿನ ಸೈನಿಕ ಮತ್ತು ಸೇನಾಪತಿಯ ವಿವರವಾದ ವರದಿ ಮುಂದೆ ಕೊಡ್ತೀನಿ, ಕಾಕೋತುಕೊಂಡ್ರಿ. ಅನಿಸಿಕೆಗಳನ್ನ ನನಗೆ ಹಾಕಿರಿ. ಹಂಗಾದ್ರೆ ವಿನಯ್ ಕುಲಕರ್ಣಿ ಏನು ಗುಡುಗ್ಯಾರ ಅದನ್ನು ತೋರಿಸ್ಬೇಕಲ್ರಿ. ಹಂಗಾದ್ರೆ ಕಡಕ ಜವಾರಿ ಕಾಕನ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಕಡಕ ಸುದ್ದಿ ಹಂಗೆ ಬರ್ತಾನ. ನಮಸ್ಕಾರ. ನೋಡು, ನನಗೆ ನಾನು ಕೇಳಿಲ್ಲ, ನಾ ಏನು ಕೇಳಕ್ಕೆ ಹೋಗಿಲ್ಲ. ಯಾವ ನಿಗಮ ಮಂಡಳಿಗಳ ನಾ ಏನು ಕೇಳಿಲ್ಲ. ನಾವಂತರೂ ರಾಜ್ಯ ಬಿಟ್ಟು ಹೊರಗೆ, ದೇಶ ಬಿಟ್ಟು ಹೊರಗಂತೂ ಹೋಗಂಗಿಲ್ಲ. ಅಲ್ಲ, ನಾನು ಹೊರಗೆ ಹೋಗಕ್ಕೆ ಬರಂಗಿಲ್ಲ. ಏನು ಅಲ್ಲ, ಮಾಡ್ತಿರ್ಬೋದು. ಆಲ್ರೆಡಿ ಮಾಡ್ಯಾರಲ್ಲ ಹಿಂದೆ ಇದನ್ನೆಲ್ಲ ವ್ಯವಸ್ಥೆ. ಹಿಂದಿನ ವ್ಯವಸ್ಥೆ ಮತ್ತು ಸೇಮ್ ಮಾಡೋರು. ಮಹಾರಾಷ್ಟ್ರದಲ್ಲಿ ಆಯ್ತು, ಇಲ್ಲಿ ಆಯ್ತು, ಗೋವಾ ನೋಡಿದ್ರಿ, ಮಧ್ಯಪ್ರದೇಶ ನೋಡಿದ್ರಿ. ಅನ್ಸಿಲ್ಲ ಸರ್. ಈ ಸಲ ತೆಲಂಗಾಣ ನಮ್ಮ ಕಾಂಗ್ರೆಸ್ ಗೆಲ್ಲುತ್ತೆ, ಮಧ್ಯಪ್ರದೇಶ ನಾವು ಗೆಲ್ತೀವಿ, ಛತ್ತೀಸ್ಗಢ ನಾವು ಗೆಲ್ತೀವಿ, ರಾಜಸ್ಥಾನ್ ಕೂಡ ನಮ್ದು ಅಪ್ಪರ್ ಹ್ಯಾಂಡ್ ಆಗದೀವಿ. ಬಟ್ ಈಕ್ವಲ್ ಫೈಟ್ ಐತೆ ಅಲ್ಲಿ ರಾಜಸ್ಥಾನದಲ್ಲಿ. ಉಳಿದಂಥ ಸ್ಟೇಟ್ ನಾವು ಗೆಲ್ತೀವಲ್ಲ. ಈ ಸಲ ಕಾಂಗ್ರೆಸ್ ಪರ ಆಯ್ತು, ಪೂರ ಅಲ್ಲೇನು ಕಾಂಗ್ರೆಸ್ ಪರನ ಆಯ್ತು. ಈ ಸಲ ಹಾಗೆ ಆಗತ್ತೆ ರೀ. ಜನರಿಗೆ ಇಷ್ಟು ದಿನ ಅರ್ಥ ಆಗಿಲ್ಲ. ಜನ ಏನೋ ಒಂದು ಭಾವನಾತ್ಮಕ ವಿಚಾರಗಳನ್ನು ಹೊಂಟಿದ್ರು. ಬಟ್ ಈ ಸಲ ಬದಲಾವಣೆ ಖಂಡಿತ ಖಚಿತ. ಈ ಸಲ ಎಲ್ಲ ಕಡೆ ಬದಲಾವಣೆ ಆಗುತ್ತೆ. ಡಿಸೆಂಬರ್ ನಂತರ ಮಾಡ್ತೇನೆ ಅಂತ ಹೇಳ್ಯಾರ. ಡಿಸೆಂಬರ್ ನಂತರ ಬದಲಾವಣೆ ಅದ್ರೊಳಗೆ ಹಾಕೋ. ನೋಡು, ನಾನು ಕೇಳಿಲ್ಲ, ನಾ ಏನು ಕೇಳಕ್ಕೆ ಹೋಗಿಲ್ಲ. ಯಾವ ನಿಗಮ ಮಂಡಳಿಗಳ ನಾ ಏನು ಕೇಳಿಲ್ಲ. ನಾವಂತರೂ ರಾಜ್ಯ ಬಿಟ್ಟು ಹೊರಗೆ, ದೇಶ ಬಿಟ್ಟು ಹೊರಗಂತೂ ಹೋಗಂಗಿಲ್ಲ. ಅಲ್ಲ, ನಾನು ಹೊರಗೆ ಹೋಗಕ್ಕೆ ಬರಂಗಿಲ್ಲ. ಏನು ಅಲ್ಲ, ಮಾಡ್ತಿರ್ಬೋದು. ಆಲ್ರೆಡಿ ಮಾಡ್ಯಾರಲ್ಲ ಹಿಂದೆ ಇದನ್ನೆಲ್ಲ ವ್ಯವಸ್ಥೆ. ಹಿಂದಿನ ವ್ಯವಸ್ಥೆ ಮತ್ತು ಸೇಮ್ ಮಾಡೋರು. ಮಹಾರಾಷ್ಟ್ರದಲ್ಲಿ ಆಯ್ತು, ಇಲ್ಲಿ ಆಯ್ತು, ಗೋವಾ ನೋಡಿದ್ರಿ, ಮಧ್ಯಪ್ರದೇಶ ನೋಡಿದ್ರಿ. ಅನ್ಸಿಲ್ಲ ಸರ್. ಈ ಸಲ ತೆಲಂಗಾಣ ನಮ್ಮ ಕಾಂಗ್ರೆಸ್ ಗೆಲ್ಲುತ್ತೆ, ಮಧ್ಯಪ್ರದೇಶ ನಾವು ಗೆಲ್ತೀವಿ, ಛತ್ತೀಸ್ಗಢ ನಾವು ಗೆಲ್ತೀವಿ, ರಾಜಸ್ಥಾನ್ ಕೂಡ ನಮ್ದು ಅಪ್ಪರ್ ಹ್ಯಾಂಡ್ ಆಗದೀವಿ. ಬಟ್ ಈಕ್ವಲ್ ಫೈಟ್ ಐತೆ ಅಲ್ಲಿ ರಾಜಸ್ಥಾನದಲ್ಲಿ.
ಉಳಿದಂಥ ಸ್ಟೇಟ್ ನಾವು ಗೆಲ್ತೀವಲ್ಲ. ಈ ಸಲ ಕಾಂಗ್ರೆಸ್ ಪರ ಆಯ್ತು ಪೂರ, ಅಲ್ಲೇನೂ ಕಾಂಗ್ರೆಸ್ ಪರನೇ ಆಯ್ತು. ಈ ಸಲ ಹಾಗೆ ಆಗತ್ತೆ ರೀ. ಜನರಿಗೆ ಇಷ್ಟು ದಿನ ಅರ್ಥ ಆಗಿಲ್ಲ, ಜನ ಏನೋ ಒಂದು ಭಾವನಾತ್ಮಕ ವಿಚಾರಗಳನ್ನು ಹೊಂಟಿದ್ರು. ಬಟ್ ಈ ಸಲ ಬದಲಾವಣೆ ಖಚಿತ ಈ ಸಲ ಎಲ್ಲ ಕಡೆ ಬದಲಾವಣೆ ಆಗುತ್ತೆ. ಡಿಸೆಂಬರ್ ನಂತರ ಮಾಡ್ತೇನೆ ಅಂತ ಹೇಳ್ಯಾರ, ಡಿಸೆಂಬರ್ ನಂತರ ಬದಲಾವಣೆ ಅದ್ರೊಳಗೆ ಆಗ್ತಾವೆ. ಗ್ರಾಮೀಣ ಕ್ಷೇತ್ರದಲ್ಲಿ ಆ ಮಾತನ್ನ ಹೇಳಲೇಬೇಕಾಗತ್ತೆ. ನಾನು ಚುನಾವಣಾ ಸಂದರ್ಭದಲ್ಲಿ ಈಗಿನ ಚುನಾವಣಾ ಸಂದರ್ಭದಲ್ಲಿ ನನಗೆ ಹಾನಗಲ್ ಕ್ಷೇತ್ರಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ. ಬೈ ಎಲೆಕ್ಷನ್ ನಲ್ಲಿ ಊರು ಓಡಾಡೋದು, ನನ್ನ ಚುನಾವಣೆ ಇರಲಿಲ್ಲ. ಆದ್ರೆ ಮೊನ್ನೆ ನನ್ನ ನಡೆದಂತ ಚುನಾವಣೆ ಬಹಳಷ್ಟು ತುರುಸಿನ ಚುನಾವಣೆ. ತಮಗೆಲ್ಲ ಗೊತ್ತಿದೆ, ತಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ರ ಏನೇನ್ ಮಾತಾಡಿದ್ರು. 5,000 ಒಂದು ಓಟನ್ನ ಖರೀದಿ ಮಾಡ್ತೀನಿ, 6,000 ಓಟನ್ನ ಖರೀದಿ ಮಾಡ್ತೀನಿ, ನಾ ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಪಾಪ ಏನೇನೋ ಅಂದಿದ್ರು. ಅವ್ರ ಬಗ್ಗೆ ಏನೂ ಮಾತಾಡೋದು ಬೇಡ. ಚುನಾವಣೆ ಮುಗಿದಿದೆ, ಜನ ಉತ್ತರ ಕೊಟ್ಟಿದ್ದಾರೆ. ಈಗ ಒಳ್ಳೆ ರೀತಿಯಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಜನರ ಆಶೀರ್ವಾದದಿಂದ ಕೆಲಸ ಮಾಡ್ತಿದ್ವಿ. ಆದ್ರೆ ನನ್ನ ಚುನಾವಣೆ ಕ್ಯಾಂಪೇನಿಂಗ್ಗೆ ಮಾನೆಯವರು ಬಂದು ಹೋದ್ರು. ಅವರಿಗೆ ಕೃತಜ್ಞತೆಯನ್ನ ನಾನು ಸಲ್ಲಿಸ್ತೀನಿ. ಅವರ ಚುನಾವಣೆಗೆ ನನಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಬಹಳ ಕಷ್ಟದಿಂದ ಓಡಾಡ್ತಾ ಇದ್ದೆ. ಆದ್ರೂ ಕೂಡ ನನ್ನ ಜನ ಎಂತೆಂಥವ್ರು ಬಂದು ಕೆಡುತ್ತಿನಂತ ಓಡಾಡಿದ್ರಲ್ಲ, ನಾನು ಒಂದೇ ಮಾತು ಹೇಳ್ತಿದ್ದೆ, ನನ್ನ ಜನ ಉತ್ತರ ಕೊಡ್ತಾರೆ ಅಂತ. ಹಾಗೆ ಜನರ ಜೊತೆ, ಜನರ ಕಷ್ಟ ಸುಖ ಸಮಾಜಗಳ ಮಧ್ಯೆ ಬಹಳಷ್ಟು ಬಾಂಧವ್ಯವನ್ನ ನಾವು ಇಟ್ಕೊಂಡ್ರೆ ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಜನ ನಮ್ಮ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಸಾಕ್ಷಿ ಬೆಳಗಾವಿ ಗ್ರಾಮೀಣ ಮತ್ತು ಹಾನಗಲ್ಲ ಅಂತ ಹೇಳಿ ಬಹಳ ಗಟ್ಟಿ ಧ್ವನಿಯಿಂದ ಹೇಳಿದ್ದಾರೆ.